ಇತ್ತೀಚಿನ ವರ್ಷಗಳಲ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಐಸಿಸಿ ಟೂರ್ನಿಗಳಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಆದರೆ ಬಿಸಿಸಿಐ ಮುಂದೆ ಈಗ ಹೊಸ ಚಾಲೆಂಜ್ ಎದುರಾಗಿದೆ. 37 ವರ್ಷದ ರೋಹಿತ್ ಶರ್ಮಾ ಮ್ಯಾಕ್ಸಿಮಮ್ ಅಂದ್ರೆ 2027ರ ಐಸಿಸಿ ವಿಶ್ವಕಪ್ ವರೆಗೂ ಕೂಡ ಟೀಮ್ನಲ್ಲಿ ಆಡಬಹುದು. ಆ ನಂತರ ನಿವೃತ್ತಿಯನ್ನ ಘೋಷಣೆ ಮಾಡಲೇಬೇಕಾಗುತ್ತೆ. ಈಗ ಇರೋ ಪ್ರಶ್ನೆ ಅಂದ್ರೆ ರೋಹಿತ್ ವಿದಾಯದ ಬಳಿಕ ಯಾರಿಗೆ ಪಟ್ಟ ಕಟ್ಟೋದು ಅನ್ನೋದು. ಇಲ್ಲಿ ಇಬ್ಬರ ಹೆಸರು ರೇಸ್ನಲ್ಲಿದೆ. ಅದರಲ್ಲಿ ಒಂದು ಹಾರ್ದಿಕ್ ಪಾಂಡ್ಯ, ಮತ್ತೊಬ್ರು KL ರಾಹುಲ್. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಸಾರ್ವಭೌಮನಾಗಿ ಮೆರೀತಾ ಇದೆ. 2024ರ T20 ವಿಶ್ವಕಪ್ ಗೆದ್ದಿದ್ದಂತ ಭಾರತ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲೂ ಕೂಡ ಚಾಂಪಿಯನ್ ಆಗಿ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಭಾರತಕ್ಕೆ 2 ಐಸಿಸಿ ಟ್ರೋಫಿಗಳನ್ನ ಗೆದ್ದುಕೊಟ್ಟ ನಾಯಕ ರೋಹಿತ್ ಶರ್ಮಾ. ಕ್ಯಾಪ್ಟನ್ ಆಗಿ, ಪ್ಲೇಯರ್ ಆಗಿ ರೋಹಿತ್ ಶರ್ಮಾ ಬೆಸ್ಟ್ ನಲ್ಲಿ ಬೆಸ್ಟ್ ರಿಸಲ್ಟ್ ತಂದುಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್ ಕೊಡುವಂತ ಭರವಸೆಯಲ್ಲಿದ್ದಾರೆ. ಅದೇ ಕಾನ್ಫಿಡೆನ್ಸ್ ನಲ್ಲಿ ಸದ್ಯಕ್ಕಂತೂ ನಿವೃತ್ತಿ ಇಲ್ಲ ಅಂದಿದ್ದಾರೆ. ಬಟ್ ಇಂದಲ್ಲ ನಾಳೆ ರೋಹಿತ್ ಶರ್ಮಾ ವಿದಾಯ ಹೇಳಲೇಬೇಕು. ಸೊ ಆಗ ಯಾರು ನಾಯಕ ಆಗ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಇದರಲ್ಲಿ ಪಾಂಡ್ಯ ಹಾಗೆ ರಾಹುಲ್ ಹೆಸರು ಮುಂಚೂಣಿಯಲ್ಲಿದೆ. ಕೂಲ್ ಅಂಡ್ ಕ್ಲಾಸಿಕ್ ಪ್ಲೇಯರ್ KL ರಾಹುಲ್. ಟೀಂ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ KL ರಾಹುಲ್ ಟೀಂ ಇಂಡಿಯಾದ 3 ಮಾದರಿಯಲ್ಲೂ ಕೂಡ ತಂಡದ ವೈಸ್ ಕ್ಯಾಪ್ಟನ್ ಆಗಿದ್ದವರು. KL ರಾಹುಲ್ 2022ರಲ್ಲೇ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಬಾರಿ ಏಕದಿನ ನಾಯಕರಾಗಿ ಡೆಬ್ಯೂ ಮಾಡಿದ್ರು. ಭಾರತ ತಂಡದ 26ನೇ ಏಕದಿನ ಕ್ಯಾಪ್ಟನ್ ಆಗಿ ಡೆಬ್ಯೂ ಮಾಡಿದ್ರು. KL ರಾಹುಲ್ ರಾಹುಲ್ ತಮ್ಮ ಬ್ಯಾಟಿಂಗ್ ಸ್ಟೈಲ್ ಮತ್ತು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಮೂಲಕವೇ ಸದ್ದು ಮಾಡಿದವರು. ಓಪನರ್ ಬ್ಯಾಟರ್ ಆಗಿ ಮಾತ್ರವಲ್ಲದೆ ಮಿಡಲ್ ಆರ್ಡರ್ ಬ್ಯಾಟರ್ ಆಗಿ ಕೂಡ ಯಶಸ್ಸನ್ನ ಕಂಡಿದ್ದಾರೆ. ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ನಿಪುಣರಾಗಿದ್ದಾರೆ. ಸೊ KL ರಾಹುಲ್ ರನ್ನ ODI ಫಾರ್ಮೆಟ್ಗೆ ಮುಂದಿನ ದಿನಗಳಲ್ಲಿ ಕ್ಯಾಪ್ಟನ್ ಮಾಡಬಹುದು. ಇನ್ನು KL ರಾಹುಲ್ ಈವರೆಗೂ ಕೂಡ ಟೀಂ ಇಂಡಿಯಾ ಪರ 85 ಇನ್ನಿಂಗ್ಸ್ಗಳಲ್ಲಿ 79 ಬಾರಿ ಬ್ಯಾಟ್ ಬೀಸಿದ್ದಾರೆ. ಈ ವೇಳೆ 3043 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರ ಹೈಯೆಸ್ಟ್ ಸ್ಕೋರ್ 112. ಇನ್ನು 49ರ ಅವರೇಜ್ ಅನ್ನ ಹೊಂದಿದ್ದಾರೆ. ಹೀಗಾಗಿ ಕ್ಯಾಪ್ಟನ್ಸಿಗೆ ಬೆಸ್ಟ್ ಪಿಕ್ ಆಗಬಹುದು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸೈ ಹಾರ್ದಿಕ್ ಪಾಂಡ್ಯ. ಮತ್ತೊಂದೆಡೆ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಕೂಡ ರೇಸ್ನಲ್ಲಿದ್ದಾರೆ. ಅಗ್ರೆಸಿವ್ ಬ್ಯಾಟಿಂಗ್ ನಿಂದ ಮಾತ್ರವಲ್ಲದೆ ವೇಗದ ಬೌಲಿಂಗ್ ನಿಂದಲೂ ಕೂಡ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ. ಅದರಲ್ಲೂ ಆಟದಲ್ಲಿ ಸಿಕ್ಕಾಪಟ್ಟೆ ಜೋಶ್ನಲ್ಲೇ ಇರುವಂತಹ ಪಾಂಡ್ಯ ಯಂಗ್ಸ್ಟರ್ಸ್ಗೂ ಕೂಡ ಇನ್ಸ್ಪಿರೇಷನ್ ಆಗಿದ್ದಾರೆ. ಪಾಂಡ್ಯ IPL ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡವನ್ನ ಲೀಡ್ ಮಾಡಿದ್ದಾರೆ. ಕ್ಯಾಪ್ಟನ್ಸಿ ಕ್ವಾಲಿಟೀಸ್ ಇದು ಯಾವುದೇ ಒತ್ತಡದ ಟೈಮಲ್ಲೂ ಕೂಡ ಸರಿಯಾದ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಮರ್ಥ್ಯ ಇದೆ. ಹಾರ್ದಿಕ್ ಪಾಂಡ್ಯ ಭಾರತ ಪರ 94 ಇನ್ನಿಂಗ್ಸ್ಗಳ ಪೈಕಿ 68 ಮ್ಯಾಚ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಈ ವೇಳೆ 1904 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಬೌಲಿಂಗ್ ನಲ್ಲೂ ಕೂಡ 94 ODI ಪಂದ್ಯಗಳಲ್ಲಿ 91 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಹೀಗಾಗಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ತಂಡದ 2ನೇ ಆಯ್ಕೆ ಹಾರ್ದಿಕ್ ಪಾಂಡ್ಯ ಆಗಿದ್ದಾರೆ. ಸದ್ಯ ಟೀಂ ಇಂಡಿಯಾ ಕ್ರಿಕೆಟ್ ನಲ್ಲಿ ವಿಶ್ವದ ಅತ್ಯಂತ ಯಶಸ್ವಿ ತಂಡವಾಗಿ ಕಾಣ್ತಾ ಇದೆ. ಈ ಯಶಸ್ಸಿನ ಹಿಂದಿನ ಪ್ರಮುಖ ಕಾರಣವೇ ಸಮರ್ಥ ನಾಯಕತ್ವ. ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ನಂತರ ಕ್ಯಾಪ್ಟನ್ ರೋಹಿತ್ ಶರ್ಮಾ ಭಾರತ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಸೊ ಇದೇ ಯಶಸ್ಸನ್ನ ಮುಂದೆಯೂ ಸಹ ಕೊಂಡೊಯ್ಯುವಂತ ಸಮರ್ಥ ನಾಯಕನೇ ಬೇಕಿದೆ. ಈಗಾಗಲೇ T20ಯಲ್ಲಿ ಸೂರ್ಯಕುಮಾರ್ ಯಾದವ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದು, ಏಕದಿನ ಮಾದರಿಗೂ ಕೂಡ ಅಂಥದ್ದೇ ಸಮರ್ಥ ನಾಯಕನ ಹುಡುಕಾಟ ನಡೀತಾ ಇದೆ. ಸೊ ನಿಮ್ಮ ಪ್ರಕಾರ ರೋಹಿತ್ ಬಳಿಕ ಯಾರು ಏಕದಿನ ಕ್ರಿಕೆಟ್ಗೆ ನಾಯಕ ಆಗಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.